ಕಾರ್ಯಕ್ರಮದ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅನಿಸಿಕೆ ಏನು ಸರ್? ಇಲ್ಲ, ಇಲ್ಲಿ ಅಪಪ್ರಚಾರ ಬರೋದು ಆ ಒಂದು ಸಾಧ್ಯತೆಗಳಿಲ್ವೇ ಅಲ್ಲ. ಇಲ್ಲಿ ಅಪಪ್ರಚಾರ ಬರಲೇಬಾರದು. ಇಲ್ಲಿ ನಮಗೆ ಸತ್ಯ ಹೊರಗೆ ಬರಬೇಕು. ನಮಗೆ ಏನಾಗಿದೆ, ನೂರಾರು ಅಸಹಜ ಸಾವುಗಳಾಗಿದೆ ಅನ್ನೋ ಒಂದು ಎಷ್ಟೋ ದಶಕಗಳ ಕಾಲ ಒಂದು ಭಯದ ವಾತಾವರಣ ಇತ್ತು. ಮತ್ತು ಇದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಇರಬಹುದು ಅನ್ನೋದನ್ನಿದ್ದರೆ ಅದರ ತಕ್ಕಂತೆ ಸತ್ಯ ಹೊರಗೆ ಬರಲಿ. ನಮಗೆ ಆ ವಿಚಾರದಲ್ಲಿ 0.6 ಮತ್ತು 0.11 ನಮಗೆಲ್ಲ ರೀತಿಯೂ ಅಸ್ಥಿ ಪಂಜರಗಳು ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಬಂದಿದೆ. ಸೊ ವಿಸಲ್ ಬ್ಲೂವರ್ ಹೇಳ್ತಿರೋದು ಒಂದು ಮಟ್ಟಿಗೆ ಸತ್ಯ ಇದೆ ಅನ್ನೋ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಸತ್ಯ ಇದೆ, ಏನೇನಿದೆ ಅನ್ನೋದು ಹೋಗ್ತಾ ಹೋಗ್ತಾ ಆ ತನಿಖೆ ಇನ್ನೂ ಒಂದು ರೀತಿ ಜಾಸ್ತಿ ಮುಂದುವರಿತಾ ಅದು ನಮಗೆ ಗೊತ್ತಾಗುತ್ತೆ. ಮತ್ತು ಮುಖ್ಯವಾಗಿ ನಮಗೆ ಈ SIT ತನಿಖೆ ಬಗ್ಗೆ ಮತ್ತು SIT ತಂಡದ ಬಗ್ಗೆ ಒಂದು ನಂಬಿಕೆ ಇರೋದ್ರಿಂದ ಅನೇಕ ದೂರದಾರರು ಬೇರೆ ನಾನು ಕೂಡ ನನಗೆ ಬೇರೆ ಸತ್ಯಗಳು ಗೊತ್ತಾಗಿದೆ, ಈ ವಿಚಾರಗಳು ಹೊರಗೆ ತರಬೇಕು, ಈ ವಿಚಾರಗಳು ಸತ್ಯ ಹೊರಗೆ ಬಂದು ನ್ಯಾಯ ಆಚೆ ಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಭಾಳ ಜನ ದೂರದಾರರು ಬೇರೆಯವರೆಲ್ಲ ಬರ್ತಾ ಇದೆ. ಸೊ ನಮಗೆ ಈ ತನಿಖೆ ಮುಂದುವರಿಸಬೇಕು ಹೊರತು ಈ ತನಿಖೆಯನ್ನು ಒಂದು ರೀತಿ ಅಧಿಕಾರದಲ್ಲಿರೋರು ಅಥವಾ ಪವರ್ಫುಲ್ ಇರೋರು ಪರವಾಗಿ ಮುಚ್ಚಿ ಹಾಕೋ ಪ್ರಶ್ನೆನೇ ಬರಬಾರ್ದು. ನಮಗೆ DCM ಅವ್ರು ಹೇಳಿರೋ ಮಾತು, ಒಂದು ಎಂಟಿ ಟ್ರಂಕ್ ಅನ್ನೋ ರೀತಿ ಹೇಳಿರೋ ಮಾತು ಅಂತ ಹೇಳಿರೋದು ಅದನ್ನು ನಾವು ಖಂಡಿತ ಖಂಡಿಸ್ತೀವಿ. ಯಾಕೆಂದರೆ ಅಧಿಕಾರದಲ್ಲಿರೋರು DCM ಆಗಿರೋರು ಸತ್ಯದ ಪರವಾಗಿ ಜನಪರವಾಗಿ ಇರಬೇಕು ಹೊರತು ಕೆಲವು ಪ್ರಭಾವಿ ವ್ಯಕ್ತಿಗಳು ಪರವಾಗಿ ನಿಂತೋಳೋದು ಅಥವಾ ಯಾವುದೇ ರೀತಿಯಲ್ಲೂ ಒಂದು ಸತ್ಯ ಮುಚ್ಚಾಕೋ ಹುನ್ನಾರ ಆಗಲೇಬಾರ್ದು. ಸೊ ಈ ಒಂದು SIT ಆ ಒಂದು ತನಿಖೆ ಮುಂದುವರಿಸಬೇಕು. ಒಂದು ಪೊಲೀಸ್ ಪವರ್ಸ್ ಕೊಟ್ಟಿದ್ದಾರೆ SIT ತನಿಖೆಗೆ, ಅದು ಒಂದು ಒಳ್ಳೆ ಬೆಳವಣಿಗೆ. ಅದೇ ರೀತಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ನಮಗೆ ಏನೇನು ಸತ್ಯದ ಪರವಾಗಿ ಇರೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಗಳಿಂದನೇ ನಮಗೆ ಇವತ್ತಿನ ದಿನ SIT ಆಗೋ ಸಾಧ್ಯತೆಗಳಿದೆ. ಸೊ ಆ ರೀತಿ ಬಾಯಿ ಮುಟ್ಟಿಸೋ ಪ್ರಶ್ನೆ ಬರಲ್ಲ. ನಮ್ಮ ಪ್ರಜಾಪ್ರಭುತ್ವದ ಅಭಿವ್ಯಕ್ತಿ ಸ್ವತಂತ್ರ ಆರ್ಟಿಕಲ್ 19 ಕೂಡ ಇದೆ. ಮತ್ತು BJPನವರು ಅನೇಕ ಒಂದು ರೀತಿ ಶಾಸಕರು ಈ ಒಂದು ಸದನದಲ್ಲಿ ಅವ್ರು ಒಂದು ರೀತಿ ಧಮಕಿ ಹಾಕೋ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನಿಮಗೆ ಕಾಳಜಿ ಇಲ್ಲ, ನೀವು ಒಂದು ವಿಸಲ್ ಬ್ಲೋವರ್ ಅಂತ ಯಾರು ಧೈರ್ಯ ನಿಂತ್ಕೊಂಡು ಸತ್ಯ ಹೇಳಕ್ಕಿರೋರ ಮೇಲೆ ನೀವು ವಿಕ್ಟಮ್ ಬ್ಲೇಮಿಂಗ್, ವಿಕ್ಟಮ್ ಶೇಮಿಂಗ್ ಮಾಡ್ತೀರಾ ಅಂದರೆ ನಿಮ್ಮ ಕಾಳಜಿಯ ಕೊರತೆ ಎಷ್ಟಿದೆ ಮತ್ತು ನಿಮ್ಮ ಎಲ್ಲ ರೀತಿ ಪ್ರಜಾಪ್ರಭುತ್ವ ವಿರುದ್ಧದ ನಡವಳಿಕೆ ಎಷ್ಟಿದೆ ಅಂತ ನಮಗೆ ಎದ್ದು ಕಾಣುತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು. ಅದು ಏನೇ ಇದ್ರೂ, ಯಾರೇ ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ನಮ್ಮ ವಾದ. ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ, ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಮಾಡಿದ್ದೀರಾ ಅಂತ ಆರೋಪ ಬಂದರೆ, ಅದು 4000 ಪೇಜ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗತ್ತೆ, ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾರೆ. ಅದು ನೋ ಒನ್ ಇಸ್ ಅಬವ್ ದ ಲಾ ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡಿದ್ದಾರೆ. ಬಹುಶಃ ಹೈಕೋರ್ಟು 4 ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿರೋದು ಬೇಲ್ ಅನ್ನೋದು, ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಕಾನೂನಡಿಯಲ್ಲಿ ನಾವೆಲ್ಲರೂ ಸರಿ ಸಮಾನ. ಮತ್ತು ಯಾರೇ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಇವರು ಸಾಬೀತು ಮಾಡಿದ್ದಾರೆ. ನಮಗೆ ಕೆಲವು ವ್ಯಕ್ತಿಗಳು ದರ್ಶನ್ ಅಭಿಮಾನಿಗಳಂತ ಹೇಳ್ಕೊಳ್ಳೋರು, ಅವರು ಒಂದು ರೀತಿ ನಿಂದನಾತ್ಮಕ ಮಾತುಗಳು, ಅವಹೇಳನ ಮಾತುಗಳು ಮಾತಾಡ್ತಿದ್ದಾರೆ ಅಂತ ನಮಗೆ ಬಂದಿದೆ. ಅದರ ತಕ್ಕಂತೆ ನಮಗೆ ದೊಡ್ಡ ಪ್ರಮಾಣದ ಒಂದು ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ಗಳ ಬಗ್ಗೆ ಚರ್ಚೆ ನಮಗೆ ಆಗಬೇಕು. ಬಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ ಆರ್ಟಿಕಲ್ 19 ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಆಗಬಾರ್ದು. ಬಟ್ ನಿಂದನಾತ್ಮಕ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅದು ಕೂಡ ರಮ್ಯವರ ಹೋರಾಟದಲ್ಲಿ. ಬಟ್ ನಾವು ಎಲ್ಲ ದರ್ಶನ್ ಅಭಿಮಾನಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಭಾಳ ಮುಖ್ಯವಾಗಿ ಎಲ್ಲ ಅಭಿಮಾನಿಗಳಂದರೆ ಎಲ್ಲ ಜಾತಿಯವರು ಒಂದೇ ಥರ ಇರಲ್ಲ, ಎಲ್ಲ ಧರ್ಮದವರು ಒಂದೇ ಥರ ಇಲ್ಲ, ಎಲ್ಲ ಒಂದು ಹೀರೋ ಅಭಿಮಾನಿ ಅಂತ ಹೇಳ್ಕೊಳ್ಳೋರು ಒಂದೇ ಥರ ಇರಲ್ಲ, ಬೇರೆ ಬೇರೆ ಮನಸ್ಥಿತಿಗಳು, ಸಿದ್ಧಾಂತಗಳು ಇರ್ತಾರೆ. ಬಟ್ ಕೆಲವು ವ್ಯಕ್ತಿಗಳು ಏನೋ ಒಂದು ಈ ದರ್ಶನ್ ಅವರಿಗೆ ಅವ್ರು ಏನೋ ಒಂದು ಸಂಕಷ್ಟದಲ್ಲಿರೋ ಹೆಸರನ್ನು ಅವ್ರು ಇನ್ನಷ್ಟು ಮಸಿ ಬಳಿತಾ ಇರೋ ಕೆಲಸಗಳನ್ನ ನಾವು ಅದನ್ನು ಹೆಂಗೆ ಕ್ರಮ ತಗೋಬೋದು, ಆ್ಯಸ್ ಅ ದೊಡ್ಡ ಇಶ್ಯೂ, ಲಾರ್ಜರ್ ಇಶ್ಯೂ ಮೇಲೆ ಚರ್ಚೆಗಳಾಗಬೇಕು. ಸೊ ಆ ನಿಟ್ಟಿನಲ್ಲಿ ಮತ್ತು ಇವರು ಕೂಡ ನಮಗೆ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೂ ಕೂಡ ಬುದ್ಧಿವಾದ ಹೇಳಿ ಹಿಂಗೆ ಮಾಡ್ದಂಗೆ ನಾವು ನೋಡ್ಕೋಬೇಕು. ಆ್ಯಂಡ್ ರಮ್ಯದ ವಿಚಾರದಲ್ಲೂ ಒಂದು ಕೆಲವು ವ್ಯಕ್ತಿ 5-6 ಜನರಿಗೆ ಅವರು ಕೂಡ ತಪ್ಪಿತಸ್ಥರ ಮೇಲೆ ಕ್ರಮ ತಗೊತಾ ಇದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಬಟ್ ದಿಸ್ ಇಸ್ ನಾಟ್ ಜಸ್ಟ್ ರಮ್ಯಾ ಅವ್ರದ್ದು ವಿಚಾರ ಅಷ್ಟೇ ಅಲ್ಲ, ದೊಡ್ಡ ಪ್ರಮಾಣದ ನಿಂದನಾತ್ಮಕ ಮಾತು. ಯಾಕಂದರೆ ನಮಗೆ ಟೀಕೆ ಟಿಪ್ಪಣಿ ಬೇಕಿದೆ, ಚರ್ಚೆಗಳು ಬೇಕಿದೆ, ವಿಶ್ಲೇಷಣಾ ಮಾತುಗಳು ಬೇಕಿದೆ. ನಿಂದನಾತ್ಮಕ ಮಾತು ಜಾತಿ, ಲಿಂಗದಲ್ಲಿ ಅವುಗಳ ಕಡಿವಾಣಕ್ಕೆ ಕಾನೂನು ಹೇಗೆ ಬರೋದು, ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದ ಚರ್ಚೆಗಳು ಆಗಬೇಕು. ಸೋಷಿಯಲ್ ಮೀಡಿಯಾ ತಕ್ಕಂತೆ ನಮಗೆ ಚುರುಕು ರಾಜಕಾರಣಿಗಳು ಬೇಕು, ನಮಗೆ ಮುಂದಾಲೋಚನೆ ರಾಜಕಾರಣಿಗಳು ಬೇಕು.
ನಮಗೆ ಒಂದು ರೀತಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಬಹಳ ಒಳ್ಳೆಯ ಒಂದು ಟೆಕ್ನಾಲಜಿ ಅರ್ಥ ಮಾಡ್ಕೊಂಡಿರೋರು ಕೂಡ ಈ ಒಂದು ರೀತಿ ಮತ್ತು ಸಂವಿಧಾನದ ಪೀಠಿಕೆ ಮತ್ತು ಆರ್ಟಿಕಲ್ 19 ಅರ್ಥ ಮಾಡ್ಕೊಂಡಿರೋರು ಸಹ ಬೇಕಿದೆ. ಸೊ ದಿಸ್ ಆರ್ ವೆರಿ ಬಿಗ್ ಇಶ್ಯೂಸ್. ಬಟ್ ಈ ಇಶ್ಯೂಗಳನ್ನ ಚರ್ಚೆ ಮಾಡ್ಕೊಂಡು ಅದಕ್ಕೆ ಕ್ರಮ ತಗೊಳ್ಳೋಕ್ಕೆ ಇದು ಒಂದು ಕಾರಣ ಆಗಿದೆ. ಮುಂದಿನ ದಿನಗಳು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ನಂಬಿಕೆ ನನಗಿದೆ. ಥ್ಯಾಂಕ್ ಯು.